ಲೇಡೀಸ್ ಅಂಡ್ ಜೆಂಟ್ಲ್ಮನ್, ರಾಜ್ಯದಲ್ಲಿ ನಡೀತಾ ಇರುವಂತಹ ಬೈ ಎಲೆಕ್ಷನ್ ಸಂಬಂಧ ಬಿಜೆಪಿ ಪರ ಯತ್ನಾಳ್ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಇದು ವೆಲ್ ಅಂಡ್ ಗುಡ್. ಆದ್ರೆ ಇದೇ ವೇಳೆ ಯಡಿಯೂರಪ್ಪ ಮತ್ತು ಅವರ ಮಕ್ಕಳ ವಿರುದ್ಧ ವಾಗ್ದಾಳಿಯನ್ನ ನಡೆಸ್ತಿರೋದು ಪಕ್ಷದೊಳಗಿನ ಅಸಮಾಧಾನವನ್ನ ಬಹಿರಂಗಪಡಿಸಿದೆ. ಒಂದು ವೇಳೆ ಉಪಚುನಾವಣೆಯಲ್ಲಿ ಬಿಜೆಪಿ ಗೆದ್ರೆ ರಾಜಕೀಯ ಲಾಭ ಆಗೋದು ವಿಜಯೇಂದ್ರ ಮತ್ತು ತಂದೆ ಬಿಎಸ್ವೈಗೆ. ಆದ್ರೂ ಯತ್ನಾಳ್ ಸಾಹೇಬ್ರು ಮಾತ್ರ ಗೊಂದಲದಲ್ಲಿ ಸಿಲುಕಿರೋದು ನೋಡಿದ್ರೆ ಮಾನಸಿಕ ಸ್ಥಿಮಿತತೆಯನ್ನ ಕಳೆದುಕೊಂಡಿದ್ದಾರಾ ಯತ್ನಾಳ್ ಅನ್ನುವಂತ ಪ್ರಶ್ನೆ ಕೂಡ ಉದ್ಭವಿಸೋದಂತೂ ಸತ್ಯ. ಇದು ಪಕ್ಷದ ಏಕತೆ ಹಾಗೂ ಒಳ ರಾಜಕೀಯದ ಮೇಲೆ ಯಾವ ಪರಿಣಾಮವನ್ನ ಬೀರುತ್ತದೆ ಅನ್ನೋದರ ಕುರಿತು ಇವತ್ತಿನ ಫೋಕಸ್ ಪವರ್ನ ಚರ್ಚೆ. ನಾನು ಪವಿತ್ರ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಚಾನೆಲ್ನ ಮುಖ್ಯಸ್ಥರಾದಂತಹ ಹೇಮಂತ್ ಅವರು. ಸರ್ ಹಾಯ್. ಹಾಯ್ ಪವಿತ್ರ. ಎಸ್ ಸರ್, ಒಂದ್ ಕಡೆ ಯತ್ನಾಳು ಪ್ರಚಾರವನ್ನ ಮಾಡ್ತಿದ್ದಾರೆ ಬಿಜೆಪಿ ಪರ, ಇನ್ನೊಂದ್ ಕಡೆ ಯಡಿಯೂರಪ್ಪನ ಬೈತಿದ್ದಾರೆ. ಇದು ಯಾವ ರೀತಿ ಸಂದೇಶ ಸಾರುತ್ತೆ? ಸಂದೇಶ ಅಂತ ಏನಿಲ್ಲ. ಈಗ ಏನಂದ್ರೆ ಯತ್ನಾಳ್ ಬಿಜೆಪಿಯಿಂದ ಸಸ್ಪೆಂಡ್ ಆದಂತವ್ರು. ಓಕೆ, ಬಿಜೆಪಿಯಿಂದ ಸಸ್ಪೆಂಡ್ ಆದ್ರೂ ಕೂಡ ಯಾಕೆ ಬಿಜೆಪಿ ಪರವಾಗಿ ಅವರು ಪ್ರಚಾರ ಮಾಡ್ತಿದ್ದಾರೆ ಅನ್ನುವಂಥದ್ದು. ಆಮೇಲೆ ಯತ್ನಾಳ್ ಅವರಿಗೆ ವಿಜಯೇಂದ್ರ ಅವರ ನಾಯಕತ್ವದ ಮೇಲೆ ನಂಬಿಕೆ ಇಲ್ಲ. ಕರ್ನಾಟಕ ರಾಜ್ಯದ ಬಿಜೆಪಿ ನಾಯಕರು ವಿಜಯೇಂದ್ರ ಈಗ ಅವರ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಅವ್ರ ಪಕ್ಷದ ಪರವಾಗಿ ಇವ್ರು ಯಾಕೆ ಪ್ರಚಾರ ಮಾಡ್ತಾರೆ ಅನ್ನೋದು ಮತ್ತೊಂದು ಪ್ರಶ್ನೆ. ಓಕೆ, ಯತ್ನಾಳ್ ಅವರಿಗೆ ಅವ್ರದೇ ಆದಂತ ಒಂದು ಸ್ಟ್ಯಾಂಡ್ ಇಲ್ಲ ಅನ್ನೋ ತರದ್ದು ಇದರಿಂದ ಗೊತ್ತಾಗುತ್ತೆ. ಓಕೆ, ಒಂದೇನೋ ತತ್ವ, ಸಿದ್ಧಾಂತ, ಬದ್ಧತೆ, ಓಕೆ, ಆ ಒಂದು ಅವರ ಹಿಂದುತ್ವ ಅನ್ನೋದು, ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಯಾಕೆ ಯತ್ನಾಳ್ ಕಾಂಪ್ರಮೈಸ್ ಆಗ್ತಾ ಇದ್ದಾರೆ? ಏನ್ ಅವಶ್ಯಕತೆ ಇದೆ ಅಲ್ವಾ? ಯಾಕೆ ಅಷ್ಟಕ್ಕೂ ಇವರು ಅಲ್ಲಿ ಪ್ರಚಾರ ಮಾಡ್ಲೇಬೇಕು ಅನ್ನುವಂಥದ್ದು. ಎಸ್ ಸರ್, ಅಂದ್ರೆ ಈಗ ಆಲ್ರೆಡಿ ಅವರು ಅಂದ್ರೆ ಉಚ್ಚಾಟನೆ ಆಗಿರೋದು ಪಕ್ಷದಿಂದ, ಬಟ್ ಆದ್ರೂ ಕೂಡ ಅವರು ಅಲ್ಲೇ ಪ್ರಚಾರ ಮಾಡ್ತಿರೋದು ಅಂದ್ರೆ ಅನಿವಾರ್ಯ ಏನಿದೆ ಅವರಿಗೆ ಅನ್ನುವಂಥದ್ದು. ಎರಡು ರೀತಿ ಕಾರಣ ಇರ್ಬೋದು ಪವಿತ್ರ ನನಗನ್ಸೋ ಪ್ರಕಾರ. ಒಂದು, ಬಿಜೆಪಿ ಮೇಲಿನ ಅವರ ಪ್ರೀತಿ ಇರ್ಬೋದು. ಎರಡನೇದು, ಹೇಗಾದ್ರೂ ಮಾಡಿ ಬಿಜೆಪಿಯನ್ನ ಸೋಲ್ಸೋಣ ಅವ್ರ ಜೊತೆ ಸೇರ್ಕೊಂಡು ಅನ್ನೋ ಕುತಂತ್ರನೂ ಇರ್ಬೋದು. ಓಕೆ, ಒಂದು ಗೆಲ್ಸಕ್ಕೂ ಕೆಲಸ ಮಾಡ್ಬೋದು, ಇಲ್ಲ ಸೋಲ್ಸಕ್ಕೂ ಕೆಲಸ ಮಾಡ್ತಿರ್ಬೋದು. ಓಕೆ, ಅವ್ರ ಪ್ರಚಾರಕ್ಕೆ ಹೋದ್ರೆ ಸೋಲ್ ಹೆಂಗಾಗುತ್ತೆ ಸರ್? ಪ್ರಚಾರಕ್ಕೆ ಹೋದ್ರೆ ಹಿಂದೂ ಹುಲಿ ಅಂತ ಹೇಳಿ. ಹೌದು, ಹಿಂದೂ ಹುಲಿ ಹೋಗಿ ಇಲ್ಲ ಬಿಜೆಪಿ ನಂಗೆ ಅನ್ಯಾಯ ಮಾಡ್ತು, ಒಳೊಳಗೆ ನೀವು ಹಿಂಗ್ ಮಾಡ್ರಿ ಹಂಗ್ ಮಾಡ್ರಿ ಅಂದ್ರೆ ಯಾವುದೇ ವ್ಯಕ್ತಿಯನ್ನ ಚುನಾವಣೆಯಲ್ಲಿ ಗೆಲ್ಸೋದು ದೊಡ್ಡ ವಿಚಾರ, ದೊಡ್ಡ ಕೆಲಸ. ಅದೇ ಒಬ್ಬ ವ್ಯಕ್ತಿಯನ್ನ ಚುನಾವಣೆಯಲ್ಲಿ ಸೋಲ್ಸೋದಿದೆಯಲ್ಲ, ಅಷ್ಟು ದೊಡ್ಡ ವಿಚಾರ ಅಲ್ಲ. ಗೆಲ್ಸೋದು ದೊಡ್ಡದು, ಸೋಲ್ಸೋದು ದೊಡ್ಡದಲ್ಲ. ಯಾವತ್ತೂ ಕೂಡ ನೀವು ನೋಡಿ, ಯಾರಿಗಾದ್ರೂ ಒಂದು ಒಳ್ಳೇದು ಮಾಡ್ಬೇಕಂದ್ರೆ ನಿಮ್ಗೆ ತುಂಬಾ ಕಷ್ಟ ಆಗುತ್ತೆ, ತುಂಬಾ ಟೈಮ್ ಬೇಕಾಗುತ್ತೆ. ಓಕೆ, ತುಂಬಾ ಒಂದು ವಿಲ್ ಪವರ್ ಬೇಕಾಗುತ್ತೆ. ಅದೇ ಒಬ್ಬ ವ್ಯಕ್ತಿ ಕೆಟ್ಟದ್ ಮಾಡ್ಬೇಕಂದ್ರೆ ಎಷ್ಟು ಬೇಕು? ಆ ಕಾರಣನೂ ಇರ್ಬೋದಲ್ಲ. ನಾ ಬಿಜೆಪಿ ಪ್ರಚಾರಕ್ಕೆ ಬರ್ತೀನಿ ಅಂತ ಹೇಳಿ ನಾ ಎಲ್ಲಿ ಹೇಳಿಲ್ಲ. ಅವರು ಹಿಂದೂಗಳ ಓಟ್ ಮ್ಯಾಗನೇ ಆರಿಸಿ ಬರೋರು ಚರಂತೆ ಮಾಡ್ರಿ. ಇವ್ರೇನು ಸಾಬ್ರೇನು ಹಾಕೋದಿಲ್ಲ ಅಲ್ಲಿ, ಅದನ್ನ ನಾವು ತೆಗೆದು ಬಿಡೋದು ಫೈಲ್. ನಮ್ಮ ಓಕೆ, ಅಂದ್ರೆ ಒಂದ್ ವೇಳೆ ಏನಾದ್ರೂ ಉಪಚುನಾವಣೆ ಅಂದ್ರೆ ಬಾಗಲಕೋಟೆ ಉಪಚುನಾವಣೆಯಲ್ಲಿ ವಿನ್ ಆದ್ರೆ ಕ್ರೆಡಿಟ್ ಹೋಗೋದು ರಾಜ್ಯಾಧ್ಯಕ್ಷನಿಗೆ, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರಿಗೆ. ಬಟ್ ಇವ್ರು ಪ್ರಚಾರ ಮಾಡ್ತಾ ಇರೋದು, ಇವ್ರು ಕ್ಯಾಂಪೇನ್ ಮಾಡ್ತಾ ಇರೋದು ನೋಡಿದ್ರೆ ಇದು ಹೇಗೆ? ಹೌದು, ಅದೇ ನಂಗೆ ಗೊಂದಲ ಮೂಡಿರೋದಲ್ಲೇ. ಈಗ ಹೌದು, ವಿಜಯೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ರಾಜ್ಯದಲ್ಲಿ ಉಪಚುನಾವಣೆಯಲ್ಲಿ ಬಿಜೆಪಿ ಗೆಲ್ತು ಅನ್ನೋ ತರದ್ದು ಏನಾದ್ರೂ ಪತ್ರಿಕೆಗಳಲ್ಲಿ ಹೆಡ್ಲೈನ್ಸ್ ಬರ್ಬೇಕಂತ ಇವ್ರು ಬಯಸ್ತಾರೆ ಯತ್ನಾಳು? ಇಲ್ಲ, ಯತ್ನಾಳು ಬಯಸೋದೇನು? ವಿಜಯೇಂದ್ರ ಅವ್ರಿಗೆ ಹಿನ್ನಡೆ ಆಯ್ತು, ವಿಜಯೇಂದ್ರ ಅವ್ರಿಗೆ ತೊಂದರೆ ಆಯ್ತು, ವಿಜಯೇಂದ್ರ ಅವ್ರಿಗೆ ಸಂಕಷ್ಟ, ವಿಜಯೇಂದ್ರ ಅವ್ರಿಗೆ ಸಂಕಟ, ವಿಜಯೇಂದ್ರನ ಕಿತ್ತಾಕಿದ್ರು, ಈ ತರದ ಹೆಡ್ಲೈನ್ಸ್ ಅಲ್ಲಿ ಬರ್ಲಿ ಅಂತ ತಾನೇ ಅವ್ರು ಬಯಸೋದು. ಆ ತರ ಬಯಸೋರು ಬಿಜೆಪಿ ಗೆಲ್ಲಿ ಅಂತ ಯಾಕೆ ಕೆಲಸ ಮಾಡ್ತಾರೆ ಅವರು? ಅಂದ್ರೆ ಸರ್, ಇಂಡೈರೆಕ್ಟ್ ಆಗಿ ಅಂದ್ರೆ ರಾಜಕೀಯ ನಾಯಕತ್ವವನ್ನ ಪ್ರಶ್ನಿಸುವಂತ ಕೆಲಸ ಇಲ್ಲಿ ಇವರು ಅಲ್ಲೋಗ್ ಮಾಡ್ತಿದ್ದಾರೆ. ಡೈರೆಕ್ಟ್ ಆಗು ಮಾಡ್ತಾರೆ, ಇಂಡೈರೆಕ್ಟ್ ಆಗು ಮಾಡ್ತಾರೆ. ಈ ಯತ್ನಾಳ್ ಅಂದ್ರೆ ಏನ್ ಗೊತ್ತಾ, ಅವ್ರಿಗೆ ಅವಶ್ಯಕತೆ ಇರ್ಲಿ ಇಲ್ಲದೆ ಇರ್ಲಿ, ಯಾರಾದ್ರೂ ಹೋಗಿ ಮೈಕ್ ಹಿಡಿದ್ಬಿಟ್ರೆ ಬಾಯಿಗೆ ಬಂದದ್ದು ಮಾತಾಡ್ಬಿಡ್ತಾರೆ. ಅದು ಅವರ ಹಿನ್ನಡೆಗೆ ಕಾರಣವಾಗಿದ್ದು ಇಲ್ಲಿವರೆಗೂ. ಓಕೆ, ಅದನ್ನ ಅವ್ರು ನೇರ ನುಡಿ ಅಂತ ಅನ್ಕೊಂಡಿರ್ಬೋದು, ಆದ್ರೆ ಆ ನೇರ ನುಡಿಯನ್ನ ಯಾವಾಗ ನುಡಿಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದ್ ವೇಳೆ ಅಂದ್ರೆ ಸರ್, ಈಗ ಏನು ಪ್ರಚಾರ ಮಾಡ್ತಿದ್ದಾರೆ ಯತ್ನಾಳ್ ಅವರು, ಇದು ಬಿಎಸ್ವೈ ಯಾವ ರೀತಿ ತಗೊಳ್ತಾರೆ? ಬಿಎಸ್ವೈ ಮಜಾ ನೋಡ್ತಿದ್ದಾರೆ. ಈಗ ಪಕ್ಷದಿಂದ ಹೊರ ಹಾಕಿದ್ರೆ ಅವರೇ ಬಂದು ಪ್ರಚಾರ ಮಾಡ್ತಾರೆ, ಮಾಡಿ. ಒಂದ್ ವೇಳೆ ಅವ್ರು ಹೊರಗಿದ್ದಾಗ, ಯತ್ನಾಳ್ ಪ್ರಚಾರಕ್ಕೆ ಬರ್ದೇ ಇದ್ದಾಗ, ಬಿಜೆಪಿ ಏನಾದ್ರು ಸೋತ್ರೆ ಯತ್ನಾಳ್ ಬರ್ದಿದ್ದಕ್ಕೆ ಬಿಜೆಪಿ ಸೋಲ್ತು ಅನ್ನೋ ತರದ್ದು ಬರ್ತಿತ್ತು ಮಾತು. ಓಕೆ, ಈಗ ಯತ್ನಾಳ್ ಅವ್ರು ಬಂದು ಬಿಜೆಪಿ ಸೋತ್ರೆ ಈಗ ಯತ್ನಾಳ್ ಹೋಗೋ ಕ್ರೆಡಿಟ್ ಅಂತೂ ಕಟ್ ಆಯ್ತಾ? ಇವ್ರು ಹೇಳ್ಬೋದಿಲ್ಲ ನಾವು ಗೆಲ್ತಿದ್ವಿ, ಯತ್ನಾಳ್ ಬಂದು ಹಾಳು ಮಾಡಿದ್ರು. ಎರಡು ತರ ಹೆಂಗಾದ್ರೂ ರಾಜಕಾರಣಿಗಳು ಏನ್ ಹೇಳ್ಬೇಕು ಅನ್ನೋದಕ್ಕೆ ಉತ್ತರಗಳು
ಅವರವರಿಗೆ ಅವರವರ ಮೂಗಿನ ನೇರಕ್ಕೆ ಏನೇನು ಉತ್ತರಗಳು ಬೇಕೋ ಅವ್ರು ರೆಡಿ ಇರ್ಬೇಕು ಪವಿತ್ರ. ಎಸ್ ಸರ್. ಹಿಂದೂಗಳ ಬಳಿ ಸ್ವಲ್ಪ ಅಸಮಾಧಾನ ಇದೆ. ಬಿ ಜೆ ಪಿ ಏನು ನಾಯಕರು ಅದಾರಲ್ಲ, ಅಧಿಕಾರ ಇದ್ದಾಗ ಹಿಂದೂಗಳ ರಕ್ಷಣೆ ಮಾಡಿಲ್ಲ. ನಾನು ನಮ್ಮ ಸರ್ಕಾರ ಬಂದರೆ ಯೋಗಿ ಆದಿತ್ಯನಾಥರ ಮಾದರಿ ಸರ್ಕಾರ ಕರ್ನಾಟಕ ತರ್ತೀನಿ ಒಬ್ಬರೇ ಅನ್ನೋದು ಕರ್ನಾಟಕ. ಸರ್ ಕೊನೆಯದಾಗಿ ಅಂದ್ರೆ ಯತ್ನಾಳ್ ಪ್ರಚಾರ ಮಾಡೋದು ಅಂದ್ರೆ ಬಿಜೆಪಿ ಹಾಗೆ ಯತ್ನಾಳ್ಗೆ ಏನ್ ಪರಿಣಾಮ ಬೀರ್ಬಹುದು? ನೋಡಿ, ಈಗ ಒಂದಿದೆ, ಫಸ್ಟ್ ಬಿಜೆಪಿ ಮೇಲೆ ಪರಿಣಾಮ ಅಂತ ಹೇಳ್ಬಿಡ್ತೀನಿ. ವಿಶೇಷವಾಗಿ ಬಾಗಲಕೋಟೆಯಲ್ಲಿ ಈ ಸರಿ ಸ್ವಲ್ಪ ಹಿಂದುತ್ವದ ಅಲೆ ಹೆಚ್ಚಿಗೆ ಆಗ್ತಾ ಇದೆ. ಓಕೆ. ಮೊನ್ನೆ ಶಿವಾಜಿ ಮೆರವಣಿಗೆಯಲ್ಲಿ ಆದಂತಹ ಕೆಲವು ಗಲಾಟೆಗಳು, ಶಿವಾಜಿ ಮೆರವಣಿಗೆ ಮೇಲೆ ಅಲ್ಪಸಂಖ್ಯಾತರು ಅಂತ ಒಂದು ಕೂಮಿನವರೇನೋ ಕಲ್ಲು ಎಸೆದ್ರು ಅನ್ನೋ ತರದಾಗ ಹುಟ್ಟಿಕೊಂಡಂತ ಗಲಾಟೆಗಳು, ಕೋಮು ಗಲಭೆಗಳು. ಅದಾದ್ಮೇಲೆ ಮತ್ತೊಮ್ಮೆ ಯತ್ನಾಳ್ ಅವರ ನೇತೃತ್ವದಲ್ಲಿ ಬಾಗಲಕೋಟೆಯಲ್ಲಿ ಮತ್ತೊಮ್ಮೆ ಶಿವಾಜಿ ಮಹಾರಾಜರ ಮೆರವಣಿಗೆಯನ್ನ ಮಾಡಿದ್ರು. ಅಲ್ಲಿ ಒಂದು ಹಿಂದೂ ಅಸ್ಮಿತೆ, ಹಿಂದುತ್ವಕ್ಕೆ ಯತ್ನಾಳ್ ನೀರೆರಿತಾ ಇದ್ದಾರೆ, ಅವ್ರು ಪೋಷಿಸ್ತಾ ಇದ್ದಾರೆ. ಅಫ್ಕೋರ್ಸ್ ಅವರೊಬ್ಬ ಹಿಂದುತ್ವದ ಪ್ರತಿಪಾದಕ, ಹಿಂದುತ್ವದ ಪ್ರಬಲ ನಾಯಕ, ಪ್ರಖರವಾದಿ, ಅದರಲ್ಲಿ ಎರಡು ಮಾತಿಲ್ಲ. ಆದ್ರೆ ಹಿಂದುತ್ವಕ್ಕೂ ರಾಜಕೀಯಕ್ಕೂ ಬೇರೆ ಬೇರೆ. ಹಿಂದುತ್ವ ಬೇರೆ, ರಾಜಕೀಯ ಬೇರೆ. ಇವರು ರಾಜಕೀಯ ಅಂತ ಬಂದಾಗ ಹಿಂದುತ್ವವನ್ನ ಪ್ರತಿಪಾದಿಸುವ ಬಿಜೆಪಿ ಎಷ್ಟು ಮುಖ್ಯನೋ ಅದೇ ರೀತಿ ಆ ಪಕ್ಷದ ಅಧ್ಯಕ್ಷರ ಮೇಲಿನ ನಿಷ್ಠೆಯೂ ಕೂಡ ಯತ್ನಾಳ್ ಅವ್ರಿಗೆ ಅಷ್ಟೇ ಮುಖ್ಯ ಆಗುತ್ತೆ. ಅಧ್ಯಕ್ಷರನ್ನ ಯಾರೋ ಒಬ್ರು ಆಯ್ಕೆ ಮಾಡಲ್ಲ, ಬಿಜೆಪಿ ಹೈಕಮಾಂಡ್ ಆಯ್ಕೆ ಮಾಡುತ್ತೆ. ಬಿಜೆಪಿ ಮೇಲೆ ಇವರಿಗೆ ಪ್ರೀತಿ ಇದೆ, ಆದ್ರೆ ಬಿಜೆಪಿ ಆಯ್ಕೆ ಮಾಡಿದ ಅಧ್ಯಕ್ಷರ ಮೇಲೆ ಇವರಿಗೆ ಗೌರವ ಇಲ್ಲ ಅಂದ್ರೆ ಇವರ ಪಕ್ಷದ ಮೇಲಿನ ನಿಷ್ಠೆನ ಪ್ರಶ್ನೆ ಮಾಡ್ಬೇಕಾಗತ್ತೆ. ಓಕೆ, ಹಂಗಾಗಿ ಯತ್ನಾಳ್ ಇಲ್ಲಿ ದ್ವಂದ್ವದಲ್ಲಿದ್ದಾರೆ. ಯಾವ ರೀತಿ ಸ್ಟ್ಯಾಂಡ್ ತೆಗೆದುಕೊಳ್ಬೇಕು ಅನ್ನೋದು ಅವ್ರಿಗೆ ಇನ್ನೂ ಗೊತ್ತಾಗ್ತಾ ಇಲ್ಲ. ಆದ್ರೆ ಯಡಿಯೂರಪ್ಪ ಈಗ ಮಜಾ ನೋಡ್ತಾ ಇದ್ದಾರೆ. ಯತ್ನಾಳ್ ಬಂದಿರೋದು ಒಂದ್ ಲೆಕ್ಕದಲ್ಲಿ ಯಡಿಯೂರಪ್ಪನವ್ರಿಗೆ ಸಮಾಧಾನ ತಂದಿದೆ. ಯತ್ನಾಳ್ ಬರ್ದೇ ಇದ್ರೆ ಏನಾದ್ರು ರಿಸಲ್ಟ್ ವ್ಯತಿರಿಕ್ತವಾದ್ರೆ, ಯತ್ನಾಳ್ ಬರ್ಲಿಲ್ಲ ಅದಕ್ಕೆ ಸೋತ್ರು ಅನ್ನೋದಕ್ಕಿಂತ ಈಗ ಯತ್ನಾಳ್ ಬಂದ್ರು ಸೋತ್ರೇನು ಗೆದ್ರೆ ವಿಜೇಂದ್ರ ನೇತೃತ್ವದಲ್ಲಿ ಬಿಜೆಪಿ ಗೆಲ್ತು ಅಂತ ಹೇಳ್ತಾರೆ. ಸೋತ್ರು ಅಂದ್ರೆ ಇಲ್ಲ ನಾವು ಗೆಲ್ತಿದ್ವಿ, ಯತ್ನಾಳ್ ಬಂದು ಸೋಲ್ಸಿದ್ರು ಅಂತಾನು ಹೇಳ್ಬೋದು. ಸರ್, ಒಂದ್ ವೇಳೆ ಏನಾದ್ರು ಹೈಕಮಾಂಡ್ ಏನಾದ್ರು ಮಧ್ಯ ಪ್ರವೇಶವನ್ನ ಮಾಡಬಹುದಾ? ಮಾಡಕ್ಕಾಗಲ್ಲಮ್ಮ. ಅವ್ರನ್ನ ಪಕ್ಷದಿಂದ ಹೊರಗೆ ಹಾಕಿದ್ಮೇಲೆ ಅವ್ರ ಪಕ್ಷದ ಸದಸ್ಯರೇ ಅಲ್ಲ ಈಗ. ಹೀಗಿದ್ದಾಗ ಹೈಕಮಾಂಡ್ ಯಾವ ರೀತಿ ಮಧ್ಯ ಪ್ರವೇಶ ಮಾಡುತ್ತೆ? ಅಷ್ಟಕ್ಕೂ ಹೈಕಮಾಂಡ್ಗೆ ಇಲ್ಲಿ ಬೇಕಾಗಿಲ್ಲ. ಹೈಕಮಾಂಡ್ ಕೂಡ ಯಡಿಯೂರಪ್ಪನವರ ಮರ್ಜಿಯಲ್ಲಿದೆ. ಹೈಕಮಾಂಡ್ ಕೂಡ ಕರ್ನಾಟಕದಲ್ಲಿ ಹೆಚ್ಚಿನ ಸ್ಥಾನವನ್ನ ಬಿಜೆಪಿ ಲೋಕಸಭೆ ಗೆಲ್ಬೇಕಂದ್ರೆ ಯಡಿಯೂರಪ್ಪ ಬೇಕೇ ಬೇಕು ಅನ್ನೋ ತೀರ್ಮಾನದಲ್ಲಿದೆ. ಹಾಗಾಗಿ ಯಡಿಯೂರಪ್ಪನವ್ರನ್ನ ಬಿಟ್ಟು ಕರ್ನಾಟಕದಲ್ಲಿ ರಾಜಕಾರಣ ಮಾಡುವ ಧೈರ್ಯವನ್ನ ಬಿಜೆಪಿ ತೋರಿಸಲ್ಲ ಯಾವತ್ತು. ಇಂಥ ಸಂದರ್ಭದಲ್ಲಿ ಯತ್ನಾಳ್ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ತರನೋ ಅಥವಾ ಲೆಕ್ಕಕ್ಕುಂಟು ಆಟಕ್ಕಿಲ್ಲ ಅನ್ನೋ ತರನೋ ಒಂದಿದ್ದಾರೆ. ಅವ್ರ ಇರುವಿಕೆನ ತೋರಿಸ್ಕೊಳ್ಬೇಕು, ಮಾಧ್ಯಮಗಳಲ್ಲಿ ಬರ್ತಿರ್ಬೇಕು, ಪೇಪರ್ನಲ್ಲಿ ಬರ್ತಿರ್ಬೇಕು ಅಂತಂದ್ರೆ ಅವ್ರು ಏನೇನೋ ಸ್ಟೇಟ್ಮೆಂಟ್ ಕೊಡ್ತಾರೆ. ಇವತ್ತು ಬಾಗಲಕೋಟೆ ಹೋಗ್ತಾರೆ, ನಾಳೆ ದಾವಣಗೆರೆ ಹೋಗ್ತಾರೆ, ಮತ್ತೆ ನಾಡ್ದು ಮಂಡ್ಯಕ್ಕೆ ಬರ್ತಾರೆ, ಈ ರೀತಿ. ಹಾಗಾಗಿ ಯತ್ನಾಳ್ ಇಲ್ಲಿ ಸ್ಪಷ್ಟ ಗುರಿ, ಸ್ಪಷ್ಟವಾದಂತ ಮುಂದಿನ ಆಲೋಚನೆ ಇಲ್ಲದೆ ಇರುವಂತ ನಾಯಕ ಅನ್ನೋದನ್ನ ಮಾತ್ರ ಹೇಳ್ಬೋದು ಪವಿತ್ರ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ತಮ್ಮೆಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಫೋಕಸ್ ಪವರ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.